ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು. ಇಲ್ಲಿ ನೀವು ನೋಡ್ಬೋದು, ನಾನು ಕೆಲವು ಸ್ಟಾಕ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದ್ರದ್ದು ಎಂಟ್ರಿ ಲೆವೆಲ್ ಏನು, SL ಏನು, ಟಾರ್ಗೆಟ್ ಏನು, ಇದನ್ನ ಇಗ್ನೋರ್ ಮಾಡಿ ಇದೆಲ್ಲ ಹೇಳ್ತಾ ಇರ್ತೀನಿ. ಬಟ್ ಇದೇನು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ಜಸ್ಟ್ ನಾನು ನನ್ನ ಅನಾಲಿಸಿಸ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ನಾನು ಈ ಟೆಲಿಗ್ರಾಮ್ ಚಾನಲ್ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಅಷ್ಟೊಂದು ಬಂದು ಜಿಂದಾಲಾಲ್ ಸ್ಟೀಲ್. ಸೊ ಇಫ್ ಇನ್ ಕೇಸ್ ಇದು ಮಂಡೇ ದಿನ ಫ್ಲ್ಯಾಟ್ ಓಪನ್ ಆಗಿ, ದಟ್ ಮೀನ್ಸ್ ಸಮಥಿಂಗ್ ಇದು 60-67 ರೇಂಜಲ್ಲಿ ಓಪನ್ ಆಗಿ ಡೇ ಲೋಕ್ಕಿಂತ ಕೆಳಗೆ ಕಂಫರ್ಟೇಬಲಿ ಟ್ರೇಡ್ ಮಾಡಿದರೆ ನಾವಿಲ್ಲಿ ಸೆಲ್ ಮಾಡ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸು ಕ್ಲೋಸಿಂಗ್ 367 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ನಮ್ಮದು ಎಂಟ್ರಿ ಪ್ರೈಸು ಯಾವಾಗ ಇದು ಡೇ ಲೋಕ್ಕಿಂತ ಕೆಳಗೆ ಸಸ್ಟೈನ್ ಆಗ್ತದೆ, ದಟ್ ಮೀನ್ಸ್ 760ಗಿಂತ ಕೆಳಗೆ ಯಾವಾಗ ಇದು ಕಂಫರ್ಟೇಬಲಿ ಟ್ರೇಡ್ ಆಗ್ತದೆ ಆವಾಗ ನಾವು ಇಲ್ಲಿ ಸೆಲ್ಲಿಂಗ್ ಮಾಡ್ಬೋದು. ನಮ್ಮದು ಟಾರ್ಗೆಟು 1:2 ಇರುತ್ತೆ. ಇಫ್ ಇನ್ ಕೇಸ್ ಇದು ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಇದನ್ನ ಇಗ್ನೋರ್ ಮಾಡೋಣ. ಇಫ್ ಇನ್ ಕೇಸ್ ಇದು ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಒಂದಿನ ವೆಯ್ಟ್ ಮಾಡೋಣ, ನಮ್ಗೆ ಇಲ್ಲಿ ಅಪ್ಸೈಡಲ್ಲಿ ಪೊಸಿಷನ್ ಸಿಗ್ತದೆ. ರೀಸನ್ ಅಂದರೆ ಇಷ್ಟೇ, ಯಾಕಂದರೆ ಇಲ್ಲೆಲ್ಲ ಸೆಲ್ ಮಾಡಿರ್ತಾರಲ್ಲ ಅವರೆಲ್ಲ ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ತುಂಬ ಜನ ಟ್ರೈಲಿಂಗ್ ಎಸ್ಸಲ್ಲೂ ಇಲ್ಲಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಹೋಲ್ಡ್ ಮಾಡಿ ಮತ್ತೊಂದಿನ ಇನ್ಸೈಡ್ ಟೈಪ್ ಕ್ಯಾಂಡಲ್ ಮಾಡಿದರೆ ಈ ರೆಡ್ ಕ್ಯಾಂಡಲ್ಗಿಂತ ಮುಂದೆ ಅಲ್ಲಿಂದ ಅಪ್ಸೈಡ್ ಒಂದು ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಈ ಸೆಲೆಟ್ಸ್ ಇದೆಲ್ಲ SL ಹೋಗ್ತಾರೆ, ಇಲ್ಲಿ ಮತ್ತೆ ಫ್ರೆಶ್ ಬಯರ್ಸ್ ಕೂಡ ಬರೋ ಚಾನ್ಸಸ್ ಇರ್ತಾರೆ. ಸೊ ಈಗ ನಾಳೆ ಇಫ್ ಇನ್ ಕೇಸ್ ಇದು ಅಪ್ಸೈಡ್ ಹೋದರೆ ವೆಲ್ ಆ್ಯಂಡ್ ಗುಡ್, ಹೋಗಲಿ, ನೋ ಇಶ್ಯೂ. ಇಫ್ ಇನ್ ಕೇಸ್ ಇದು ನಾಳೆ ಡೌನ್ ಸೈಡಲ್ಲಿ ಬಂದರೆ ನಾವಿದು ಶಾರ್ಟ್ ಮಾಡ್ಬೋದು. ಇಂಟ್ರಾಡೇಯಲ್ಲಿ SL ನಮ್ಮದು 767 ಹತ್ರ ಇರುತ್ತೆ, ನಮ್ಮದು ಎಂಟ್ರಿ ಪ್ರೈಸು 760 ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡೋಣ, ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡೋಣ. ಸೊ ಸೆಕೆಂಡ್ ಒಂದು ಬಂದು ಸೂರತ್ ವಾಲಾ ಬಸ್ ಗ್ರೂಪ್. ಇಫ್ ಇನ್ ಕೇಸ್ ಇದು ಮಂಡೇ ದಿನ ಫ್ಲ್ಯಾಟ್ ಓಪನ್ ಆಗಿದೆ, ದಟ್ ಮೀನ್ಸ್ ಫ್ಲ್ಯಾಟ್ ಇಲ್ಲಾಂದರೆ ಸ್ಲೈಟ್ಲಿ ಗ್ಯಾಪ್ ಅಪ್ 775 ಇಲ್ಲಾಂದರೆ 776 ರೇಂಜಲ್ಲಿ ಓಪನ್ ಆಗಿ ದೆನ್ ಇದು ಡೇ ಹೈಕಿಂದ ಅಪ್ಸೈಡಲ್ಲಿ ಕ್ರಾಸ್ ಆದರೆ ನಾವಿದು ಬೈಗ್ನ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸ್ ಏನಿರುತ್ತೆ ಅದು ಸಮೌಂಡ್ 800 ಇಲ್ಲಾಂದರೆ 798 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ನಮ್ಮ ಟಾರ್ಗೆಟು 1:2 ಹತ್ರ ಇರುತ್ತೆ. ಇಲ್ಲಿ ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ಅಗೇನ್ ಈ ಸೆಲ್ಲಿಂಗ್ ಕ್ಯಾಂಡಲ್ ಫಾಲೋ ಥ್ರೂ ಸಿಗ್ತಾ ಇಲ್ಲ, ದಟ್ ಮೀನ್ಸ್ ಇಲ್ಲಿ ಬಾಯರ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಇಫ್ ಇನ್ ಕೇಸ್ ಇದು ನಾಳೆ ದಿನ ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಇದನ್ನ ಇಗ್ನೋರ್ ಮಾಡೋಣ. ಬಿಗ್ ಗ್ಯಾಪ್ ಅಪ್, ದಟ್ ಮೀನ್ಸ್ ಅಂದರೆ ಡೇ ಹೈ 807ಗಿಂತ ಅಪ್ಸೈಡಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಇದನ್ನ ಇಗ್ನೋರ್ ಮಾಡೋಣ. ಯಾಕಂದರೆ ಇಲ್ಲಿ ಸೆಲರ್ಸಿಗೆ ಮತ್ತು ಆಪ್ಷನ್ ಇರಲ್ಲ, ಅಲ್ಲಿ ಕನ್ಫ್ಯೂಸ್ ಇರ್ತಾರೆ. ಇಲ್ಲಿ ಬಾಯರ್ಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ, ಸೆಲರ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿ ಸೈಡ್ ವೇಸ್ ಟು ವಾಲಟೈಲ್ ಇರ್ಬೋದು ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ. ಫ್ಲ್ಯಾಟ್, ದಟ್ ಮೀನ್ಸ್ 775 778 ಈ ರೇಂಜಲ್ಲೆಲ್ಲ ಓಪನ್ ಆಗಿ ಡೇ ಹೈನ ಕ್ರಾಸ್ ಆದರೆ ಮಾತ್ರ ನಾವು ಪ್ಲಾನಿಂಗ್ ಮಾಡೋಣ. ಥರ್ಡ್ ಒನ್ ಬಂದು ಜುಬಿಲೆಂಟ್ ಫಾರ್ಮಾ. ಇಲ್ಲಿ ನೀವು ನೋಡ್ಬೋದು, ಪ್ರೀವಿಯಸ್ ಟೈಮಲ್ಲಿ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು, ಅದರ ನಂತರ ಮಾರ್ಕೆಟ್ ರಿಕವರ್ ಆಯಿತು ಗ್ಯಾಪ್ ಡೌನ್ ಓಪನ್ ಆಗಿ. ಅಗೇನ್ ಮಾರ್ಕೆಟ್ ಸೇಮ್ ಲೆವೆಲ್ ಹತ್ರ ಹೋಗ್ತಾ ಉಂಟು, ಬಟ್ ಇಲ್ಲಿ ಬಾಯರ್ ಸ್ವಲ್ಪ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಸೊ ನಾನು ಮೊನ್ನೆ ದಿನ ಹೇಳಿದ್ದೇನೆ, ಇಫ್ ಇನ್ ಕೇಸ್ ಈ ಡೇ ಹೈನ ಕ್ರಾಸ್ ಆದರೆ ನಾವಿದು ಬೈಯಿಂಗ್ ಪ್ಲಾನ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಇದು ಡೇ ಹೈನ ಕ್ರಾಸ್ ಮಾಡಿಲ್ಲ, ಸ್ವಲ್ಪ ಟಚ್ ಮಾಡಿ ದೆನ್ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯಿತು. ಸೊ ಸಸ್ಟೈನ್ ಆಗದೆ ನಾವೇನು ಕೂಡ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಬಿಕಾಸ್ ಆವಾಗ ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಬಾಯರ್ಸ್ ಅಥವಾ ಸೆಲರ್ಸು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರಾ ಅಥವಾ ಅವರು ಆ ಪ್ರೈಸ್ನ ಹೋಲ್ಡ್ ಮಾಡೋ ಶಕ್ತಿ ಉಂಟಾ, ಅದಕ್ಕೆ ಸಸ್ಟೈನ್ ಅಂತ ಕರೀತಾರೆ. ಸೊ ಇಲ್ಲಿಂದ ಮಾರ್ಕೆಟು ಬ್ರೇಕ್ಔಟ್ ಆದರೆ, ಸೊ 571 ಹತ್ರ ನಾವು ಬ್ರೇಕ್ಔಟ್ ಆದರೆ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸು 564 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ನಮ್ಮದು 1:2 ಇರಬೇಕು. ಇಫ್ ಇನ್ ಕೇಸ್ ಬಿಗ್ ಗ್ಯಾಪ್ ಅಪ್ ಇಲ್ಲ ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ನಾವು ಇಗ್ನೋರ್ ಮಾಡೋಣ. ಇಫ್ ಇನ್ ಕೇಸ್ ಮಾರ್ಕೆಟ್ ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ಈ ಬಯರ್ಸಿಗೆ ಏನಾಗುತ್ತೆ, ಪ್ರಾಫಿಟ್ ತೋರ್ತಾ ಇರುತ್ತೆ, ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಆ್ಯಂಡ್ ಪ್ರೀವಿಯಸ್ಸಲ್ಲಿ ಒಂದೊಳ್ಳೆ ಟ್ರೆಂಡ್ ಲೈನ್ ಕೂಡ ಉಂಟು. ಸೊ ಈ ಟ್ರೆಂಡ್ ಲೈನ್ನ ರೇಸ್ ಮಾಡಿ ಮಾರ್ಕೆಟ್ ಡೌನ್ ಸೈಡಲ್ಲಿ ಬರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಈ ಬಯರ್ಸ್ ಎಲ್ಲ ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ, ಮಾರ್ಕೆಟ್ ಇಲ್ಲಿಂದ ಫಾಲೋ ಥ್ರೂ ಕೂಡ ಸಿಗ್ಬೋದು, ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿ ವಾಲಟೈಲ್ ಟು ಸೈಡ್ ವೇಸ್ ಕೂಡ ಇರ್ಬೋದು. ಜಸ್ಟ್ ನೀವು ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ರಿವಾರ್ಡ್ ಇದೇ ನಿಮಗೆ ಇನ್ ದ ಎಂಡಲ್ಲಿ ಕಾಪಾಡೋದು. ಸೊ ಲಾಸ್ಟ್ ಲೀಸ್ಟ್ ನೋಡ್ಲಿಕ್ಕೆ ಹೋದರೆ ಅದಾನಿ ಪವರ್, ಇದು ಕೂಡ ಮೊನ್ನೆ ದಿವಸ ತುಂಬಾನೇ ದೊಡ್ಡ ನೆಗೆಟಿವ್ ಆಗಿದೆ. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಲ್ಲಿ ನೋಡ್ಬೋದು, ಮಾರ್ಕೆಟ್ ಒಂದೊಳ್ಳೆ ರೇಂಜ್ ಮಾಡ್ತಾ ಇತ್ತು, ಇದರ ನಂತರ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಯಿತು, ಅದರ ನಂತರ ಮಾರ್ಕೆಟು ರಿವರ್ಸ್ ಆಯಿತು. ದಟ್ ಮೀನ್ಸ್ ಇಲ್ಲಿ ಬಾಯರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಗೇನ್ ಸೇಮ್ ಲೆವೆಲಿಂದ ಆ ಸೆಲ್ಲಿಂಗ್ ಬರ್ತಾ ಇಲ್ಲ, ಏನು ಪ್ರೀವಿಯಸ್ ಸೆಲ್ಲಿಂಗ್ ಅಷ್ಟು ಬಂದಿದೆ. ಸೊ ಇಫ್ ಇನ್ ಕೇಸ್ ಮಾರ್ಕೆಟು 540ಗಿಂತ ಅಪ್ಸೈಡಲ್ಲಿ ಬ್ರೇಕ್ ಆದರೆ ಒಂದು ಒಳ್ಳೆ ನಾವು ಬೈಯಿಂಗ್ನ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸು 530 ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟು ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಬಿಗ್ ಓಪನ್ ಆದರೆ ಡೇ ಹೈ ಅಥವಾ ಡೇ ಲೋ ಬಿಲೋ ಅಥವಾ ಅಬವ್, ಸೊ ನಾವಲ್ಲಿ ಇಗ್ನೋರ್ ಮಾಡೋದು ಬೆಟರ್ ಅಂತ. ಸೊ ನೀವು ಇದು ಎಷ್ಟು
ಪ್ರೈಸ್ ಪ್ಯಾಟರ್ನ್ ತುಂಬ ಚೆನ್ನಾಗಿ ತೋರ್ತಾ ಉಂಟು. ಸೊ ಇಲ್ಲಿ ನೋಡ್ಬೋದು ನೀವು ಮಾರ್ಕೆಟ್ ಸೆಲ್ಲಿಂಗ್ ಬಂತು, ದೆನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ದಟ್ ಮೀನ್ಸ್ ಸೆಲ್ಲರ್ಸ್ ಫೇವರಲ್ಲಿ ಓಪನ್ ಆಗಿ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಮಾರ್ಕೆಟ್ ಇಲ್ಲಿ ಅಗೇನ್ ಸೆಲ್ಲಿಂಗ್ ಬರ್ತಾ ಇಲ್ಲ. ದಟ್ ಮೀನ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಉಂಟು ಇಲ್ಲಿ ಸ್ವಲ್ಪ ಬಯರ್ಸ್ ಇದ್ದಾರೆ. ಯಾವಾಗ ಈ ಡೇ ಹೈನೆಲ್ಲ ಅಪ್ ಸೈಡಲ್ಲಿ ಬ್ರೇಕ್ ಆಗ್ತಾರಲ್ಲ ಆವಾಗ ಈ ಬಯರ್ಸ್ ಇದ್ದು ಸ್ಟಾಪ್ ಲಾಸು ಟ್ರೈಲ್ ಆಗ್ತಾರೆ ಇಲ್ಲಿಗೆ. ಆ್ಯಂಡ್ ಈ ಸೆಲರ್ಸ್ ಇದ್ದು ಸ್ಟಾಪ್ ಲಾಸ್ ಟ್ರೈಲ್ ಆಲ್ರೆಡಿ ಇಲ್ಲ ಆಗಿದೆ. ಯಾವಾಗ ಇಲ್ಲಿಂದ ಬಿಡ್ತಾರೆ ತುಂಬ ಜನ ಸೆಲರ್ಸ್ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಳ್ತಾರೆ, ತುಂಬ ಜನ ಟ್ರೈಲಿಂಗಲ್ಲಿ ತಗೊಳ್ತಾರೆ. ಸೊ ಅಲ್ಲಿ ನಮ್ಗೊಂದು ಮೂಮೆಂಟಮ್ ಸಿಗ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸ್ ಏನಾಗುತ್ತೆ 540 ಎಂಟ್ರಿ ಆದಾಗ ನಮ್ಮದು 530 ಸ್ಟಾಪ್ ಲಾಸ್ ಇರುತ್ತೆ. ನಮ್ಮದು ಟಾರ್ಗೆಟು 1:2 ಅಲ್ಲಿ ನಾವು ಟಾರ್ಗೆಟ್ನ ಪ್ಲಾನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಟಾಕ್ ನಾನು ತಗೊಂಡಿರ್ತೀನಿ, ಬಟ್ ನಾನು ನಿಮಗೆ ಮೂರೇ ಹೇಳಿದ್ದು ಬಿಕಾಸ್ ಯಾಕಂದರೆ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಆವಾಗಲೇ ನಾವು ಒಂದು ಟ್ರೇಡರ್ ಆಗಲಿಕ್ಕೆ ಚಾನ್ಸಸ್ ಆಗ್ತವೆ. ಸೊ ನಾನು ಹೇಳ್ಬೋದು ನನ್ನ ವ್ಯೂಸು ಅಥವಾ ನನ್ನ ವಾಚ್ ಟೈಮ್ ಅಥವಾ ನಂಗೆ ಯೂಟ್ಯೂಬ್ ಮನಿ ಬೇಕಾದ್ರೆ ನಾನು ಹೇಳ್ಬೋದು ಇದು ಬೈ ಮಾಡಿ, ಇದು ಸೆಲ್ ಮಾಡಿ, ಇದು ಬೈ ಮಾಡಿ, ಇದು ಹೋಲ್ಡ್ ಮಾಡಿ ಅಂತ ನಾನು ಹೇಳ್ಬೋದು, ಇದೆಲ್ಲ ಕೂಡ ಹೇಳ್ಬೋದು. ಬಟ್ ನನಗೆ ನಿಮ್ಮ ಮನಿ ಕೂಡ ಇಂಪಾರ್ಟೆಂಟ್ ಆಗ್ತದೆ ಬಿಕಾಸ್ ನಾನು ಎಲ್ಲ ನೋಡಿ ಒಂದು ವಿಡಿಯೋ ಮಾಡೋದು, ಅದರಿಂದ ನನಗೆ ಬೆನಿಫಿಟ್ ಸಿಕ್ಕಲಿ ಇಲ್ಲ ಇರಲಿ, ಬಟ್ ನಿಮ್ಗೆ ಅದರಿಂದ ಏನಾದರೂ ವ್ಯಾಲ್ಯೂ ಸಿಗೋದು ನನ್ನ ಮೋಟಿವ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ಈ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.